ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಎಲ್ಲೆಲ್ಲಿ ಮಳೆ ಗಾಳಿ ಜೋರಾಗಿದೆಯೋ ಅವರೆಲ್ಲ ಸೇಫ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಸ್ವಲ್ಪ ದಿನ ಹಿಂದೆ ನೀವು ಕೇಳಿರ್ಬೋದು 40 ಲಕ್ಷ BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಾರಂತೆ, ರದ್ದಾಗತ್ತಂತೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ನೀವು ತುಂಬ ಜನಗಳಿಂದ ಹಾಗೆ ವಿಡಿಯೋ ಮೂಲಕ ನೀವು ತಿಳ್ಕೊಂಡಿರ್ಬೋದು ಅಲ್ವಾ? ಹಾಗಿದ್ರೆ ಈ ಒಂದು ಸುದ್ದಿ ನಿಜಾನ ಅಲ್ವಾ ಎನ್ನುವುದರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಅದಕ್ಕೂ ಮೊದಲು ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಯಾಕಂದರೆ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ನೀವು ತಿಳ್ಕೊಳ್ಳೇಬೇಕಾದಂಥ ಒಂದು ವಿಷಯ ಆಗಿದೆ. ಹಾಗಾಗಿ ನೀವು ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಾಗಿ ಇಷ್ಟು ದಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಸರಿಸುಮಾರು 1,13,00,000 ರೇಷನ್ ಕಾರ್ಡ್ಗಳು BPL ರೇಷನ್ ಕಾರ್ಡ್ಗಳಿವೆ. ಹಾಗಿದ್ರೆ ಈ ಒಂದು ರೇಷನ್ ಕಾರ್ಡ್ಗಳ ಪ್ರಕಾರ ನೋಡೋದಾದ್ರೆ 85% ಜನರು, ನಮ್ಮ ರಾಜ್ಯದ ಜನತೆ ಬಡತನ ರೇಖೆಗಿಂತ ಕೆಳಗುಳಿದಿದೆ ಅಂತ ತಿಳಿಬಹುದು. ಆದರೆ ನೀತಿ ಆಯೋಗವು ಬಡತನ ಸೂಚ್ಯಾಂಕದ ಬಗ್ಗೆ ಒಂದು ವರದಿಯನ್ನು ನೀಡಿತ್ತು. ಆ ಒಂದು ವರದಿ ಪ್ರಕಾರ 5-6% ಜನರು ಮಾತ್ರ ಈ ಒಂದು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ತಿಳಿಸಿತ್ತು. ನೋಡಿ, ಈ 5-6% ಅಲ್ಲಿ ಈ 85% ಎಲ್ಲಿ ಅಲ್ವಾ? ನೋಡಿ, ನಮ್ಮ ಭಾರತದಲ್ಲಿ ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ ಇಂಥ ಒಂದು ರಾಜ್ಯಗಳಲ್ಲಿ ಬಡತನ ರೇಖೆ ಅಂದ್ರೆ BPL ಕಾರ್ಡ್ ಹೊಂದಿರುವಂತವರು 85%ಗಿಂತ ಹೆಚ್ಚು ಜನ ಇದ್ದಾರೆ. ಆದ್ರೆ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಹಾಗೂ ಕೇರಳ ಅಂತ ರಾಜ್ಯಗಳಲ್ಲಿ 50, 60, 70% ಜನರು ಮಾತ್ರ BPL ಕಾರ್ಡ್ ಅನ್ನು ಹೊಂದಿದ್ದಾರೆ. ನೀತಿ ಆಯೋಗವು 5-6% ಜನರು ಮಾತ್ರ ಬಡತನ ರೇಖೆಗಿಂತ ಕೆಳಗಿದ್ದಾವೆ ಅಂತ ತಿಳಿಸಿತ್ತಲ್ವಾ? ಹಾಗಾಗಿ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಇರುವಂಥದ್ದು 85% ಆಗಿರೋದ್ರಿಂದ ಈ ಒಂದು BPL ಕಾರ್ಡಿನ ಮಾನದಂಡನೆಗೆ ಒಳಪಡೆದಿರುವಂತಹ ಕಾರ್ಡ್ಗಳನ್ನ APLಗಳನ್ನಾಗಿ ಕನ್ವರ್ಟ್ ಮಾಡಲು ಸೂಚಿಸಲಾಗಿದೆ ಎನ್ನುವುದು ಸುದ್ದಿ ಅಲ್ವಾ? ಹಾಗಾದ್ರೆ 40 ಲಕ್ಷ BPL ಕಾರ್ಡ್ಗಳು ರದ್ದಾಗ್ತಾವ ಅನ್ನೋದನ್ನ ತಿಳಿಯೋಕ್ಕೂ ಮುಂಚೆ ರದ್ದಾದ್ರೆ ಯಾರ್ಯಾರು ರದ್ದಾಗಬಹುದು ಅನ್ನೋದನ್ನ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನೋಡಿ, ಇವಾಗ ಕ್ವಿಕ್ ಆಗಿ ಒಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಯಾರ್ಯಾರು ಮನೇಲಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೋ ಅಥವಾ ಅರೆ ಸರ್ಕಾರಿ ಜಾಬಲ್ಲಿ ಇರ್ತಾರೋ ಅಂಥವರು ಈ ಒಂದು ಕಾರ್ಡಿಗೆ ಅಪ್ಲೈ ಮಾಡೋಕ್ಕೆ ಅರ್ಹರಾಗಿರೋದಿಲ್ಲ. ಹಾಗೆ ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಕೂಡ. ಇನ್ನು ಮೂರನೇದಾಗಿ ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಭೂಮಿಗಿಂತ ಹೆಚ್ಚಿಗೆ ಭೂಮಿಯನ್ನು ಹೊಂದಿರೋರು, ಹಾಗೆ ಸಿಟಿಗಳಲ್ಲಿ 1000 ಚದರ ಅಡಿ ವಿಸ್ತೀರ್ಣ ಹೊಂದಿರುವಂಥ ಮನೆಗಿಂತ ಹೆಚ್ಚಿಗೆ ವಿಸ್ತೀರ್ಣ ಹೊಂದಿರುವಂಥವರು ಈ ಒಂದು BPL ಕಾರ್ಡ್ಗೆ ಅರ್ಹರಾಗಿರೋದಿಲ್ಲ. ಇನ್ನು ನೆಕ್ಸ್ಟು ಯೆಲ್ಲೋ ಬೋರ್ಡಿನ ಒಂದು ಗಾಡಿಯನ್ನು ನೀವು ಇಡ್ಬಹುದು. ಹಾಗೆ 4 ಚಕ್ರದ ವೈಟ್ ಬೋರ್ಡ್ ಆಗಿರಲಿ, ಒಂದಕ್ಕಿಂತ ಹೆಚ್ಚು ಯೆಲ್ಲೋ ಬೋರ್ಡ್ ಹೊಂದಿರುವಂಥ ಒಂದು 4 ಚಕ್ರದ ವಾಹನವನ್ನು ನೀವು ಇಟ್ಕೊಂಡಿದ್ದವರು ಒಂದು ರೇಷನ್ ಕಾರ್ಡ್ ರದ್ದಾಗತ್ತೆ. ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ತಿಂಗಳಿಗೆ 150 ಯೂನಿಟ್ಗಿಂತ ಹೆಚ್ಚಿಗೆ ವಿದ್ಯುತ್ತನ್ನು ಬಳಸೋರು ಮತ್ತು 1,20,000 ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿಗೆ ಆದಾಯವನ್ನು ಹೊಂದಿರೋರು BPL ಕಾರ್ಡು ರದ್ದಾಗಬಹುದು. ಹಾಗಿದ್ರೆ ನೋಡಿ ಸ್ನೇಹಿತರೆ, 1,20,000 ವಾರ್ಷಿಕ ಆದಾಯ ಹೊಂದಿದ್ದವರು, ಅದಕ್ಕಿಂತ ಹೆಚ್ಚಿಗೆ ವಾರ್ಷಿಕ ಆದಾಯ ಹೊಂದಿದ್ದವ್ರದ BPL ಕಾರ್ಡ್ ರದ್ದಾಗತ್ತೆ ಅಂತ ಆಯ್ತು ಅಲ್ವಾ? ನೋಡಿ, ಈಗ 1,20,000 ವಾರ್ಷಿಕ ಆದಾಯ ಅಂತಂದ್ರೆ ಮಂತ್ಲಿ 10,000 ಅಂತ ಆಯ್ತು. ಹಾಗಿದ್ರೆ ನೋಡಿ, ನೀವೇ ಯೋಚನೆ ಮಾಡಿ ನೋಡಿ, 10,000ರಲ್ಲಿ ಈಗ ಬಡವರು ಅಂತಂದ್ರೆ ಬಾಡಿಗೆ ಮನೆ ಕಟ್ಟಬೇಕಾಯ್ತು ಮನೆದು, ಹಾಗೆ ಮಕ್ಕಳ ಎಜುಕೇಶನ್ ನೋಡ್ಕೊಳ್ಬೇಕಾಯ್ತು, ಆಸ್ಪತ್ರೆ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ, ಅದು ನೋಡ್ಕೊಳ್ಬೇಕಾಯ್ತು. ಹಾಗೆ ಈಗ ನೋಡಿ, ಅದೆಲ್ಲ ಸೆಕೆಂಡ್ರಿ. ಈಗ ನಾವು ದಿನನಿತ್ಯದ ದಿನಸಿ ಸಾಮಾನು ತರಬೇಕು ಅಂತಂದ್ರೆ ಈ ಒಂದು 10,000 ರೂಪಾಯಲ್ಲಿ ತಿಂಗಳ ಮುಗಿಯೋದಿಲ್ಲ. ಹಾಗಿದ್ಮೇಲೆ ಈ ಒಂದು 10,000ದಲ್ಲಿ ಎಲ್ಲವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಇಂದಿನ ಪ್ರೆಸೆಂಟೇಷನ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ ಅಲ್ವಾ? ಯಾಕೆಂದ್ರೆ ಪ್ರತಿಯೊಂದು ಬೆಲೆನೂ ಏರಿಕೆ ಆಗ್ತಾನೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಬಡ ಜನತೆಯು ಈ ಒಂದು 1,20,000 ಆದಾಯ ಅಂತ ಇರೋದನ್ನ ಲಿಮಿಟ್ಟು ಇನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಕೂಗು ಕೇಳ್ತಾನೆ ಇದ್ದೇವೆ ನಾವು. ಅಲ್ಲದೆ ಬಡವರು ಅಂತಂದ್ಮೇಲೆ ಗಾರೆ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರರು, ಕೂಲಿ ಕಾರ್ಮಿಕರು ಅವರೆಲ್ಲ ಬರ್ತಾರೆ ಅಲ್ವಾ? ಹಾಗಿದ್ರೆ ಅವರ ವಾರ್ಷಿಕ ಆದಾಯವನ್ನ ಹೇಗೆ ಅಂದಾಜ್ಲಿಕ್ಕೆ ಸಾಧ್ಯ? ಅದು ಕಷ್ಟ ಸಾಧ್ಯನೇ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ಗಾರೆ ಕೆಲಸ ಮಾಡೋರಿಗೆ ಒಂದಿನ ಕೆಲಸ ಇದ್ರೆ ಮತ್ತೊಂದಿನ ಕೆಲಸ ಇರಲ್ಲ. ಹಾಗೆ ಬೀದಿ ಬದಿ ವ್ಯಾಪಾರ ಮಾಡೋರು ಒಂದಿನ 100 ರೂಪಾಯಿ ದುಡಿದ್ರೆ ಮತ್ತೊಂದಿನ 200 ರೂಪಾಯಿ ದುಡಿಬಹುದು. ಹಾಗಾಗಿ ಅವರ ವಾರ್ಷಿಕ ಆದಾಯವನ್ನ ಅಂದಾಜು ಮಾಡೋದು ಕಷ್ಟ ಸಾಧ್ಯ. ಹಾಗಾಗಿ ಇದರ ಬೇಸ್ನ ಮೇಲೆ ಹೇಳ್ಬೇಕು ಅಂತಂದ್ರೆ ಈಗ ಏನಿದೆಯೋ 1,20,000 ವಾರ್ಷಿಕ ಆದಾಯವನ್ನ ಮೀರಬಾರ್ದು ಅಂತ ಇದೆಯೋ ಅದರ ಲಿಮಿಟ್ ಸ್ವಲ್ಪನಾದ್ರೂ ಹೆಚ್ಚಿಗೆ ಮಾಡಬೇಕು
ಮಾಡಬೇಕು ಅನ್ನೋದು ನನಗನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಹಾಗಿದ್ರೆ ಈ ಎಲ್ಲ ಮಾನದಂಡಗಳನ್ನೆಲ್ಲ ಪರಿಗಣಿಸಿ 40 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಆಗತ್ತಾ ಅಂತ ನೀವು ಕೇಳೋದಾದ್ರೆ ನನ್ನ ಪ್ರಕಾರ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಯಾಕೆಂದ್ರೆ 40 ಲಕ್ಷ BPL ಕಾರ್ಡ್ ಅಂದ್ರೆ ಒಂದು ಕುಟುಂಬದಲ್ಲಿ 4 ಮಂದಿ ಅಂತ ಹಿಡಿದ್ರು 1,60,00,000 ಅಂತ ಜನರನ್ನ ಸರ್ಕಾರದವರು ಎದುರಿಸಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಬಡವರು ಯಾವತ್ತೂ BPL ಕಾರ್ಡ್ ಅನ್ನ ಬಯಸೋದು ಇಷ್ಟೇ. ಅವರು ಅಕ್ಕಿಗೋಸ್ಕರ ಅಲ್ಲ, ಯಾಕೆಂದ್ರೆ ಮಕ್ಕಳ ಎಜುಕೇಶನ್ ಪರ್ಪೋಸ್ಗೋಸ್ಕರ ಇರ್ಬೋದು, ಅಥವಾ ಏನಾದ್ರೂ ಹಾಸ್ಪಿಟಲ್ ಅಲ್ಲಿ ಅಂದ್ರೆ ಏನಾದ್ರು ಕಡಿಮೆ ಆಗ್ಬಹುದು ಈ BPL ಕಾರ್ಡ್ ಇದ್ರೆ ಅಂತ ಮಾತ್ರ ಈ ಒಂದು BPL ಕಾರ್ಡ್ ಅನ್ನ ಬಯಸ್ತಾರೆ. ಹಾಗಾಗಿ ಒಮ್ಮೆಲೆ 40 ಲಕ್ಷ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗೋಕೆ ಸಾಧ್ಯ ಇಲ್ಲ. ಕ್ಯಾನ್ಸಲ್ ಮಾಡಬಹುದು. ಹೇಗೆ ಅಂತಂದ್ರೆ ಒಂದು ಹಳ್ಳಿಯಲ್ಲಿ 15ರಿಂದ 20 ಕಾರ್ಡ್ಗಳನ್ನ ರದ್ದು ಮಾಡಬಹುದು. ಅದನ್ನು ಹೇಗೆ ಅಂತಂದ್ರೆ ಒಂದು ಮನೆಯಲ್ಲಿ 2 ಕಾರ್ಡ್ ಅನ್ನ ಹೊಂದಿರ್ತಾರೆ. ಹಾಗೆ ಈಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕಾರ್ ಇರುತ್ತೆ ಅಂತವ್ರದ್ದು ಮತ್ತು ಜಮೀನನ್ನ ಹೆಚ್ಚಿಗೆ ಹೊಂದಿದ್ದವ್ರದ್ದು ಕಾರ್ಡ್ ಅನ್ನ ರದ್ದು ಮಾಡಬಹುದು. ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ 40 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡಿ ಸ್ನೇಹಿತರೆ, ನನ್ನ ಪ್ರಕಾರ ಯಾರ್ಯಾರು ಬಡವರು ಇರ್ತಾರೋ ಅಂತವರಿಗೆ BPL ಕಾರ್ಡ್ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪನಾದ್ರೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನಾನು ನನಗೆ ತಿಳಿದಂತ ಒಂದು ವಿಷಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರಲಿ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರ್ಯಾರು BPL ಕಾರ್ಡ್ ಹೊಂದಿದಾರೋ ಅವರಿಗೆಲ್ಲ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಈ ಒಂದು ನಿಮ್ಮ ಒಂದು ಲೈಕ್ ಇಂದ ನಮಗೆ ಇನ್ನಷ್ಟು ಹೆಚ್ಚೆಚ್ಚು ವಿಡಿಯೋ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಹಾಗೆ ನಿಮ್ಗೆ ಯಾವ ವಿಷಯದ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನಷ್ಟು ಹೆಚ್ಚೆಚ್ಚು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.